ಅವ್ರು ಸಿಂಗಬಾಂಗಿಲ್ಲ ಚಿಂಗಬಾಂಗಿಲ್ಲ ಅಂತ ಹೇಳ್ತಾರ. ಇವ್ರಿಗೆ ಪಾಕಿಸ್ತಾನಕ್ಕೆ ದಯವಿಟ್ಟು ಟ್ರಾನ್ಸ್ಫರ್ ಮಾಡಿಬಿಡ್ರಿ, ಅಲ್ಲೇ ಇರ್ಲಿ ಇಲ್ಲಿ ಬೇಡ. ಅದಕ್ಕೆ ದಯವಿಟ್ಟು ಎಲ್ಲ ಇಡೀ ನಾವು ರಾಮಲಿಂಗ ರೆಡ್ಡಿ ಅವ್ರ ಹತ್ರ ಕೂಡ ಮಾಡೋ ಏನ್ ಮಾಡ್ತೇವೆ ಮಾಡೋ ಅಂತ ರವಿಶಂಕರ್ ಗತ್ತ ಸ್ಟೈಲ್ ಮಾಡಿ ತೋರಿಸ್ತಾರ. ಅವ್ರು ಇವರು ದೇವ್ರು, ಅವರು ಪೂಜಾರಿ ತಗೊಂಡಿದ್ದಾರೆ, ದೇವ್ರು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಮೇಲೆ ಹಾನಿ ಮಾಡ್ರಿ ನೀವು ತಗೊಳ್ಳಿಲ್ಲ. ಶಣೆ ಮಂದಿಗೆ ನಾನು ಬಿಜಾಪುರದ ಕುಮಟನಗರಿ ಶಕ್ತಿ ಕುಮಾರ್ ಮಾತಾಡತ್ತೀನಿ. ಮೊನ್ನೆ ಒಂದು ಜಳಕಿ ಚೆಕ್ ಪೋಸ್ಟ್ ಒಂದು ಆಟೋ ಏನ್ ಮಾಡ್ತಾರಪ್ಪ ಅಂತೇಳಿ ನಿಮ್ಗೊಂದು ಸುದ್ದಿ ತೋರಿಸಿದೆ. ಇಲ್ಲಿ ಚಿತ್ರದುರ್ಗದ ಆಟೋ ಬರ್ದಾರ ನೋಡ್ರಿ, ಸೇಮ್ ಸಿಂಗಮ್ ಕಂಡಂಗೆ ಕಾಣ್ತಾರ. ಆದ್ರೆ ಇಲ್ಲಿ ಅವ್ರು ಸಿಂಗಬಾಂಗಿಲ್ಲ ಚಿಂಗಬಾಂಗ್ ಕೆಲಸ ಮಾಡ್ಲತ್ತಾರ. ಯಾಕಪ್ಪ ಅಂತಂದ್ರೆ ನೀವು ನೋಡ್ಲತ್ತೀರಿ ಬಹಳಷ್ಟು ಜನ ಇಲ್ಲೆಲ್ಲ ಗಾಡಿಗಳು ನಿಲ್ಲಿಸಿದ್ರು, ಬಂದು ಎಲ್ಲ ಅವರು ಏನಪ್ಪ ಎಲ್ಲಿ ಎಂಟ್ರಿ ಏನು ಕೊಡಬೇಕು, 1500 500 700 ಇಷ್ಟು ಎಂಟ್ರಿ ಕೊಡ್ಬೇಕಂತ ನಾವು ಮೊದಲು ತೋರಿಸೇವಿ. ಎಲ್ಲ ಬಿಜಾಪುರದ ತೋರಿಸಿದ್ದೀವಿ, ಇಲ್ಲಿ ಚಿತ್ರದುರ್ಗ ಹೋಗಾಗ ಇಲ್ಲಿ ಕೂಡ ನಾವು ತೋರಿಸತ್ತೀವಿ. ಇಲ್ಲಿ ಆಟೋ ಸಾಹೇಬ್ರದಾರ, ಇವರೇನು ಶಾನ್ಬಾಗ್ ಅಂತ ಹೇಳಿದಾರ, ಪ್ರಕಾಶ್ ಶಾನ್ಬಾಗ್. ಇಲ್ಲಿ ಯಾಕೆ ತೊಗೊಳತ್ತೀರಿ ನೀವು? ಬಿಜಾಪುರದವ್ರು ಚಿತ್ರದುರ್ಗ ಯಾಕೆ ತೊಗೊಳತ್ತೀರಿ? ಚಿತ್ರದುರ್ಗ ಪಾಕಿಸ್ತಾನ ನನ್ರಿ ಸಾಹೇಬ್ರ ಕೇಳಕತ್ತೀನಿ ಅವ್ರಿಗೆ. ಯಾಕಂದ್ರೆ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಇವರು ನೋಡ್ರಿ, ಒಂದು ನಾ ಹೇಳಿ ನಮ್ಮ ಬಿಜಾಪುರದಾಗ ಹೆಂಗಿತ್ತಪ್ಪ ಅಂತಂದ್ರೆ 11 ತಿಂಗಳಿಗೆ ಅಗ್ರಿಮೆಂಟ್ ಎಷ್ಟು 40 ಲಕ್ಷ 50. ಆದ್ರೆ ಇಲ್ಲಿ ಚಿತ್ರದುರ್ಗದಾಗ ಎಷ್ಟು ಕೊಟ್ಟು ಬಂದಾರೋ ಅದು ಗೊತ್ತಿಲ್ಲ. ಬಟ್ ಇಲ್ಲಿ ಏನಪ್ಪ ಎಲ್ಲ ಸಾಲಿಗೆ ನಿಂತು ಎಲ್ಲ ಆಟೋಗಳು ಹೆಂಗಪ್ಪ ಅಂದ್ರೆ ತಗಣಿ ಇದ್ದಂಗೆ, ತಗಣಿ ಹೆಂಗೆ ರಕ್ತ ಇರ್ತಾವಲ್ಲ ಹಂಗೆ ರಕ್ತ ಇರಾಕತ್ತಾರ. ಇವ್ರು ನೋಡ್ರಿ ಹೆಂಗೆ ಸೇಮ್ ಟು ಸೇಮ್ ನಿಂತಾರ. ಇಡೀ ಕರ್ನಾಟಕ ಜನತೆ ನೋಡ್ಲತ್ತೀರಿ. ಇವ್ರಿಗೆ ಕಮೆಂಟ್ ಒಳಗೆ ಏನು ಕೊಡ್ತೀರಿ ಕೊಡ್ರಿ. ಎಲ್ಲ ಪಾಪ ಡ್ರೈವರ್ಗಳು ಎಲ್ಲ ಗಾಡಿ ತೊಗೊಂಡು ಹೊಂಟಿರ್ತಾರೆ. ಅವರೆಲ್ಲ ಕರೆಕ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ, ಇನ್ಸೂರೆನ್ಸ್ ಅವೆಲ್ಲ ಎಲ್ಲ ಇದ್ರೂ ಕೂಡ ಇವ್ರು ಏನು ಮಾಡ್ತಾರ, ಗಾಡಿ ತರಿವಿ ಎಂಟ್ರಿ ತಗೋತಾರ್ರಿ. ಇಲ್ಲಿ ಅವ್ರು ಸ್ಪಾಟ್ ಫೈನ್ ಹಾಕಂಗಿಲ್ಲ, ಎಂಟ್ರಿ ತಗೋತಾರ. ಎಂಟ್ರಿ ಅಂದ್ರೆ ಎಷ್ಟು ನಿಮ್ಗೆ ಗೊತ್ತದ, 500 700 1100 ತಗೋತಾರ. ಅದಕ್ಕೆ ಇಲ್ಲಿ ಚಿತ್ರದುರ್ಗ ಚೆಕ್ ಪೋಸ್ಟ್ ಒಂದು ಕರ್ಮಕಾಂಡ ನಿಮ್ಗೆ ತೋರ್ಸಾತೀನಿ. ಚೆಕ್ ಪೋಸ್ಟ್ ಇಲ್ಲ, ಇಲ್ಲಿ ಆಟೋ ನಿಂತಾರ, ಇಲ್ಲಿ ಗಾಡಿ ಕೂಡ ತೋರಿಸ್ತೀವಿ ನೋಡ್ರಿ. ಆಟೋ ಅವರು ಇದು ನಮ್ಮ ಸಾರಿಗೆ ಸಚಿವರದಾರಲ್ಲ ರಾಮಲಿಂಗ ರೆಡ್ಡಿ ಅವ್ರು ಹೇಳ್ತಾರ, ನೀವು ಇಲ್ಲಿ ಕರ್ನಾಟಕದಾಗ ನ್ಯೂಸ್ ಚಾನಲ್ದವರು ಇಲ್ಲಿ ನಮ್ಮ ಸುದ್ದಿ ಮಾಡೋಂಗಿಲ್ಲ ಅಂತ ಹೇಳ್ತಾರ. ಇವ್ರಿಗೆ ಪಾಕಿಸ್ತಾನಕ್ಕೆ ದಯವಿಟ್ಟು ಟ್ರಾನ್ಸ್ಫರ್ ಮಾಡಿಬಿಡ್ರಿ, ಅಲ್ಲೇ ಇರ್ಲಿ ಅವ್ರು ಇಲ್ಲಿ ಬೇಡ. ಅದಕ್ಕೆ ದಯವಿಟ್ಟು ಎಲ್ಲ ಇಡೀ ನಾವು ರಾಮಲಿಂಗ ರೆಡ್ಡಿ ಅವ್ರ ಹತ್ರ ಕೂಡ ಬರ್ಲಾಕತ್ತೀವಿ, ಇವತ್ತು ಬೆಂಗಳೂರು ಬರ್ಲಾಕತ್ತಿದ್ದೀವಿ. ಇಲ್ಲಿ ಹಾದ್ಯಾಗ ನಾವು ಚಿತ್ರದುರ್ಗ ಆಟೋ ಅವ್ರು ತೋರ್ಸಕತ್ತೀವಿ. ಇಡೀ ಕರ್ನಾಟಕ ಜನತೆ ನಮ್ಮ ಚಾನಲ್ ಎಷ್ಟು ಮೆಚ್ಕೊಂಡ್ರಪ್ಪ ಅಂದ್ರೆ ಇದ್ದಂಗೆ ಹೇಳ್ತೇವೆ ಅಂತೇಳಿ ಇಲ್ಲಿ ಮೆಚ್ಕೊಂಡ್ರ. ಅವ್ರಿಗೆ ಈ ಸೌಜನ್ಯ ಕೂಡ ಇಲ್ಲ. ನಾವು ಬಂದು ಯಾಕೆ ಮತ್ತೆ ಮಾಡಕತ್ತೀವಿ, ಮಾಡೋ ಏನು ಮಾಡ್ತೇವೆ ಮಾಡೋ ಅಂತ ರವಿಶಂಕರ್ ಗತ್ತ ಸ್ಟೈಲ್ ಮಾಡಿ ತೋರಿಸ್ತಾರೆ ಅವರು. ಹಂಗ ಒಂದು ಗುಂಡಾ ವರ್ತನೆ ಮಾಡುವಂತ ಒಬ್ಬ ಇನ್ಸ್ಪೆಕ್ಟರ್ ಇಲ್ಲಿ ಅದಾರ. ಅದಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ನೋಡ್ಲಾತ್ತೀರಿ, ಇವ್ರಿಗೆ ಲೈಕ್ ಕಮೆಂಟ್ ಶೇರ್ ಮಾತಾಡ್ರಿ. ಅವ್ರು ಕೇಳೋಣ, ಅವ್ರಿಗೆ ಇಲ್ಲಿ ಯಾಕೆ ನಿಂತೀರಿ, ಇಲ್ಲಿ ಎದಕ್ಕೆ ನಿಂತೀರಿ, ಏನು ಕೆಲಸ ಅದ, ಡ್ಯೂಟಿ ಎಲ್ಲಿ ಸರ್ ನಿಮ್ದು ಡ್ಯೂಟಿ? ಚಿತ್ರದುರ್ಗ ಇಲ್ಲಿ ಏನು ಮಾಡ್ಲಾಕತ್ತೀರಿ? ನಮ್ಗೆ ತಿಂಗಳಿಗೆ 375 ಕೇಸ್ ಬುಕ್ ಮಾಡಬೇಕು. ಅಂದ್ರೆ ಸುಮ್ಮನೆ ಜನ ಪಬ್ಲಿಕ್ ಅರೇಂಜ್ಮೆಂಟ್ ಮಾಡಿ ಕೊಡಬೇಕು. ಆತಲ್ಲ, ನೀವು ಕೇಳಿದ್ರೆ ಕ್ವಶನ್ ಅಷ್ಟೇ ಆನ್ಸರ್. ಅಲ್ಲ, ನೀವು ನೀವು ಏನ್ ಹೇಳ್ತೀರಿ? ಎಂಟ್ರಿ ನಮ್ ದಂಡ ತಗೋತೀವಿ. 375 ಕೇಸ್ಗಳನ್ನು ತಿಂಗಳಿಗೆ ಹಾಕ್ಬೇಕು. ಈಗ ಎಷ್ಟು 148 ಲೀಗಲ್ ಎಷ್ಟು ತಗೊಂಡಿದ್ದಾರೆ ಈಗ ಸ್ಪಾಟ್ ಫೈನ್ ಕೊಟ್ಟು? ಕೇಳ್ರಿ, 148 ಕೋಟಿ ನಮ್ಮ ಟಾರ್ಗೆಟ್. ನಮ್ಮ ಆಫೀಸ್ 148 ಕೋಟಿನ ಟಾರ್ಗೆಟ್ ಮಾಡಿದ್ರೆ ಅದನ್ನ ಅಚೀವ್ ಮಾಡಲಿ ನಾವು ಶ್ರಮ ವಹಿಸಬೇಕು. ನಮ್ಗೆ ಈ ರೋಡಲ್ಲಿ ಚೆಕಿಂಗ್ ಮಾಡೋದು ನಮ್ ಕರ್ತವ್ಯ. ನಾವು ಇಲ್ಲಿ ಬಿಟ್ಟು ನಾವೇನು ಹಳ್ಳಿ ಕಡೆ ಅಥವಾ ಗುಡ್ಡಗಾಡಲ್ಲಿ ಹೋಗಿ ಚೆಕಿಂಗ್ ಮಾಡಕ್ಕಾಗಲ್ಲ. ರೋಡಲ್ಲಿ ಹೋಗ್ಬೇಕು, ಗಾಡಿಯಲ್ಲಿ ಓಡಾಡ್ತೇವೆ, ಅಲ್ಲೇ ಚೆಕಿಂಗ್ ಮಾಡಬೇಕು, ಅಲ್ಲೇ ಕೆಲಸ ಮಾಡಬೇಕು. ದುಡ್ಡು ತಗೊಳ್ಳೋದಿಲ್ಲ. ದುಡ್ಡು ತಗೊಂಡ್ರೆ ದಂಡ. ಮಕ್ಕಳ ಮೇಲೆ ಹಾನಿ ಮಾಡಿ ನಿಮ್ಗೆ ಮಕ್ಕಳ ಮೇಲೆ ನೀವು ದುಡ್ಡು ತಗೊಂಡಿಲ್ಲ ನೋಡ್ರಿ, ದುಡ್ಡು ಲಂಚ 1 ರೂಪಾಯಿ ತಗೊಂಡಿಲ್ಲ ಅಂತ ಹೇಳಿ ನೀವು ಮಕ್ಕಳ ಮೇಲೆ ಹಾನಿ ಮಾಡ್ರಿ. ನೀವು ನಾವು ತಗೊಳ್ಳಿಲ್ಲ ರೀ, ದೇವ್ರ ಮೇಲೆ ನಾವು ತಗೊಳ್ಳಿಲ್ಲ. ನಾವು ತಗೊಳ್ಳಲ್ಲ ರೀ. ಯಾರು ನಮ್ ಸಂಬಂಧ ಇಲ್ಲ. ಯಾರ್ಯಾರು ವಿಡಿಯೋ ಮಾಡ್ಕೊಂಡು ನಮ್ಗೆ ಹೇಳ್ಬೇಡಿ. ಯಾರ್ಯಾರು ವಿಡಿಯೋ ನಾನೇನ್ ಹೇಳ್ತಾ ಇದ್ದೀನಿ, ಕ್ವಶನ್ ನೀವು ದುಡ್ಡು ತಗೊಂಡಿಲ್ಲ, ನಾನು ತಗೊಂಡಿಲ್ಲ ಅಷ್ಟೇ. ಆನ್ಸರ್ ಮಾಡ್ತೀನಿ. ಈಗ ನೀವು ನನಗೆ ಜಬರ್ದಸ್ತಿ ಮಾಡಬೇಡಿ. ಹೌದಾ? ಜಬರ್ದಸ್ತಿ ನಾನು ಯಾಕೆ ಮಾಡೋದಿಲ್ಲ ಸರ್? ನಿಮ್ಗೆ ಜಬರ್ದಸ್ತಿ ಮಾಡೋಕೆ ನನಗೇನು ಹಕ್ಕಿದೆ? ಜಬರ್ದಸ್ತಿ ಮಾಡೋಕೆ ನನಗೆ ಹಕ್ಕಿಲ್ಲ. ಕ್ವಶನ್ ಕೇಳಿ ಆನ್ಸರ್. ಈಗ ನೀವು ಇಷ್ಟೆಲ್ಲ ಗಾಡಿಗೆ ನಾವು ಬಂದ ಮೇಲೆ ಗಾಡಿ ಕಳಿಸಿದ್ರು ವಾಪಸ್. ಇಲ್ಲ, ನೀವು ಡಿಸ್ಟರ್ಬ್ ಮಾಡ್ತಾ ಇದ್ರೆ ಚೆಕಿಂಗ್ ಮಾಡಲ್ಲ. ಯಾಕ್ರಿ ಡಿಸ್ಟರ್ಬ್ ಮಾಡ್ತೀವಿ? ಹೌದು, ನಿಮ್ಗೆ ನಿಮ್ಮ ಆನ್ ಡ್ಯೂಟಿ ಮೇಲೆ ನಾವು ಡಿಸ್ಟರ್ಬ್ ಮಾಡಿದ್ರೆ ನಮ್ಮ ಮೇಲೆ ಏನು ಮಾಡಿ ಮಾಡ್ತಾ ಇದ್ದೀರಾ? ಡಿಸ್ಟರ್ಬ್ ಇಲ್ಲ ಸರ್, ಡಿಸ್ಟರ್ಬ್ ಇಲ್ಲ ಸರ್. ನಾವು ಸಾರ್ವಜನಿಕರ ಪರವಾಗಿ ಪಬ್ಲಿಕ್ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ನೀವು ಪಬ್ಲಿಕ್ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಯಾವುದು ಡಿಸ್ಟರ್ಬ್ ಮಾಡೋದು? ಗಾಡಿ ನೀವು ಚೆಕ್ ಮಾಡೋದು, ಡಿಸ್ಟರ್ಬ್ ಮಾಡೋದಾ? ಗಾಡಿ ಚೆಕ್ ಮಾಡೋದು ನಮ್ ಡ್ಯೂಟಿ. ಎಂಟ್ರಿ ಆಗ್ತೋತೀನಿ, ಎಂಟ್ರಿ ತಗೊಳ್ಳಲ್ಲ. ದುಡ್ಡು ಏನಿಲ್ಲ. ಯಾರು ಹೇಳಿದ್ದು? ನಾನು ತಗೊಂಡಿದ್ದೀನ? ನಿಮ್ಮ ಹತ್ರ ವಿಡಿಯೋ ಇದೆಯಾ? ಯಾರು ನಾನು ತಗೊಂಡಿದ್ವಿದೆಯಾ? ನಾನು ತಗೊಂಡಿದ್ ಬಗ್ಗೆ ಏನಾದ್ರು ಈಗ ನಾನು ಹೇಳ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಬಿಡು. ಈಗ ಆರ್ ಟಿ ಅವ್ರು ಹೇಳ್ತಾರೆ, ಒಬ್ಬರನ್ನ ಇಟ್ಕೊಂಡಿರ್ತಾರೆ.
ನಾನ್ ತಗೊಂಡು ಹಾ. ನೀವು ಮಾತಾಡ್ಬೇಡಿ ಈ- ಇದು ಹೇಳಿ. ಈಗ ಈಗ ಒಂದ್ ನಿಮಿಷ ಇವರು ದೇವ್ರು, ಅವರು ಪೂಜಾರಿ ತಗೊಂಡಿದ್ದಾರೆ, ದೇವ್ರು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಸುಮ್ನೆ ಅದಕ್ಕೆ ಇಷ್ಟೆಲ್ಲ ನಾವು ನೋಡ್ರಿ, ನಾವು ಬಂದಾಗ ಸುಮಾರು ಒಂದು 40 ಗಾಡಿಗಳು ಇಲ್ಲಿ ನಿಂತಿದ್ದು, ಈಗ ಒಂದು ಗಾಡಿನೂ ಹೊರಟೋಗಿವೆ. ಇವ್ರು ಏನ್ ಹೇಳ್ತಾರ, ನಾವು ಹೋದ್ಮೇಲೆ ಆ ಗಾಡಿ ಕಳ್ಸಿದ್ರಿ, ನೀವು ಇದ್ದಾಗ ತಗೋಬೇಕಿತ್ತು. ಅದಕ್ಕೆ ಇಲ್ಲೆಲ್ಲ ನೋಡ್ರಿ, ಇವರು ಆರ್ಟಿ ಅವ್ರದ್ದು ಕರ್ಮಕಾಂಡ ಹಿಂಗೈತಿ. ರಸ್ತೆ ಮೇಲೆ ಒಂದು ಹಣವನ್ನು ವಸೂಲಿ ಮಾಡುವಂತ ಕೆಲಸ ಆರ್ಟಿ ಅವ್ರು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಐತಿ. ಇವರಿಗೆ ನಾಚಿಕೆ ಬರಬೇಕು, ಚೀತು ಅಂತೇಳಿ ನಾವು ಉಗಿಬೇಕಂತ ಹೇಳ್ತೀನಿ. ಬರ್ರಿ, ಮತ್ತೆ ಮುಂದೇನೈತಿ ಆ ಸುದ್ದಿ ನಿಮ್ಗೆ